ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗೃಹ ಸಚಿವರ ಪ್ರತಿಕ್ರಿಯೆ ನೀವು ನೋಡ್ತಾ ಇದ್ರಿ. ಅವ್ರಿಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ರೀಶಫಲ್ ಆದ್ರೆ ಸಿಎಂ ಬದಲಾವಣೆ ಆಗಲ್ಲ ಅನ್ನೋದು ಅವ್ರ ಸ್ಟೇಟ್ಮೆಂಟ್. ರೀಶಫಲ್ಗೆ ಒಪ್ಪಿಗೆ ಸಿಕ್ಕರೆ ನಾಯಕತ್ವ ಬದಲಾವಣೆ ಅನ್ನೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ನೋಡ್ತಾರೆ, ಸಮಯ ಸಂದರ್ಭ ನೋಡಿ ತೀರ್ಮಾನಿಸ್ತಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ಮಾರ್ಮಿಕವಾಗಿ ಹೇಳಿಕೆ ಕೊಡ್ತಾ ಇರೋದು. ಏನ್ ಹೇಳ್ತಿದ್ದಾರೆ, ಸಿಎಂ ಬದಲಾವಣೆ ಆಗ್ತಾರೆ, ಸಿಎಂ ಬದಲಾವಣೆ ಆಗ್ಬೇಕು ಅನ್ನೋ ಚರ್ಚೆ ಇತ್ತು. ಬಟ್ ಇಲ್ಲಿ ಇವ್ರು ಹೇಳ್ತಾ ಇರೋದು, ಸಿಎಂ ಬದಲಾವಣೆ ಆಗಲ್ಲ ಅಂದ್ರೆ ಈ ತರದ ಸಂದರ್ಭದಲ್ಲಿ ರೀಶಫಲ್ ಆದಾಗ, ಸಚಿವ ಸಂಪುಟ ಪುನಾರಚನೆ ಆದಾಗ ನಾಯಕತ್ವ ಬದಲಾವಣೆ ಆಗಲ್ಲ, ಆದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಯೋಚನೆ ಮಾಡ್ತಾರೆ ಸಮಯ ಸಂದರ್ಭ ಅಂತ. ಸೊ ಕೆಪಿಸಿಸಿ ಅಧ್ಯಕ್ಷ ಯಾರು? ಡಿ.ಕೆ. ಶಿವಕುಮಾರ್ ಅವರು. ಬೇಕಿದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಸಮಯ ಸಂದರ್ಭ ನೋಡಿ ಬದಲು ಮಾಡ್ತಾರೆ. ಸಿಎಂ ಸ್ಥಾನ ಅಂದ್ರೆ ಸಿದ್ದರಾಮಯ್ಯ ಸ್ಥಾನ ಬದಲಾಗಲ್ಲ ಅನ್ನೋ ಅರ್ಥದಲ್ಲೂ ಮಾತನಾಡಿದ್ದಾರೆ. ಅದಕ್ಕೊಂದಷ್ಟು ರಾಜಕೀಯ ಲೆಕ್ಕಾಚಾರಗಳಂತೂ ಇದ್ದೇ ಇರುತ್ತೆ. ಗೃಹ ಸಚಿವರು ತುಂಬಾ ಅನುಭವಿಗಳು, ಹಿರಿಯರು. ಏನು ಮಾತಾಡಿದ್ರೆ ಏನಾಗತ್ತೆ, ಯಾರಿಗೆ ಮೆಸೇಜ್ ಪಾಸ್ ಆಗುತ್ತೆ, ಯಾವ ಕಲ್ಲು ಹೊಡೆದ್ರೆ ಯಾವ ಹಣ್ಣು ಬೀಳುತ್ತೆ ನೀಟಾಗಿ ಗೊತ್ತಿದೆ. ಸೊ ಹಾಗಾಗಿ ಬ್ಯಾಲೆನ್ಸ್ಡ್ ಆಗಿ ಮಾರ್ಮಿಕವಾಗಿ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಗೃಹ ಸಚಿವರು. ಈ ಶಫಲ್ ಆದರೆ ಸಿಎಂ ಬದಲಾವಣೆ ಆಗಲ್ಲ ಅನ್ನೋ ಕಾನ್ಫಿಡೆಂಟ್ ನಲ್ಲಿ ಅವರು ಇದ್ದಾರೆ. ಮತ್ತು ಸಿದ್ದರಾಮಯ್ಯನವರ ಆಪ್ತರಿಗೆ, ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಅವ್ರಿಗೊಂದು ಮೆಸೇಜು ಪಾಸ್ ಮಾಡಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆದರೂ ಆಗಬಹುದು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಅದು ಅವರು ಕೇಂದ್ರ ಸರ್ಕಾರ 24-25ಕ್ಕೆ ಮತ್ತು 25-26ಕ್ಕೆ ಫಿಕ್ಸ್ ಮಾಡಿದ್ದಾರೆ 3,300 ರೂಪಾಯಿ ಪರ್ ಟನ್ ಅಂತ. ಈಗ ನಮ್ಮ ರೈತರು ಕೇಳ್ತಾ ಇರ್ತಕ್ಕಂಥದ್ದು ನಮಗೆ ಹೆಚ್ಚು ಮಾಡಿಕೊಡಿ ಅಂತ. ಇಲ್ಲ ನೋಡಿ, ಗೃಹ ಸಚಿವರ ಪ್ರತಿಕ್ರಿಯೆ. ಈ ಸಚಿವ ಸಂಪುಟ ಪುನಾರಚನೆಯ ಮತ್ತು ಸಿಎಂ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳಿದ್ದಿಷ್ಟೇ. ರೀಶಫಲ್ ಆಗಲಿ, ಎಲ್ಲರೂ ಬೇಡಿಕೆ ಇಟ್ಟಿರೋದು ಹೌದು, ಶಾಸಕರುಗಳು ಕೂಡ ಒತ್ತಡ ಹೇರ್ತಾ ಇದ್ರು, ಆದರೆ ಒಳ್ಳೆಯದೇ, ನಾನು ಕೂಡ ಸುದ್ದಿ ತಿಳ್ಕೊಂಡಿದ್ದೀನಿ, ರೀಶಫಲ್ಗೆ ಓಕೆ ಅಂದಿದ್ದಾರೆ ಅಂತ, ಆಗಲಿ ಬಿಡಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಸ್ಟೇಟ್ಮೆಂಟ್ ಏನು ಕೊಡ್ತಾರೆ, ರೀಶಫಲ್ ಆದಾಗ ನಾಯಕತ್ವ ಬದಲಾವಣೆ ಆಗಲ್ಲ, ಅಂದರೆ ಸಿಎಂ ಬದಲಾವಣೆ ಆಗಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇರೋದು. ಅದ್ರ ಜೊತೆಗೆ ಯಾರು ಸಿಎಂ ಬದಲಾವಣೆ ಆಗಬೇಕು ಅಂತ ಬೇಡಿಕೆ ಇಟ್ಟರೋ ಅದಕ್ಕೆ ಸರಿ ಸಮಾನವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಒಂದು ವಿಚಾರ ಮುನ್ನೆಲೆಗೆ ಬರುತ್ತೆ. ಸೊ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಮಯ ಸಂದರ್ಭ ನೋಡಿ ಮಾಡ್ತಾರೆ ಅನ್ನೋದನ್ನು ಹೇಳೋದ್ರ ಮುಖಾಂತರವಾಗಿ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗಬಹುದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮಾಡ್ತಾರೆ. ಅಲ್ಲ, ಈಗ ನೀವು ನೋಡ್ದಂಗೆ ಈಗ ಒಂದು ರೀಶಫಲ್ಲು ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಾದಮೇಲೆ ಬದಲಾವಣೆ ವಿಚಾರ ಏನು ಅನ್ನೋದು ನೀವೇ ಊಹೆ ಮಾಡಬೇಕು. ರೀಶಫಲ್ ಆದಾಗ ನಾರ್ಮಲಿ ಬದಲಾವಣೆ ಆಗೋದಿಲ್ಲ. ರೀಶಫಲ್ ಮಾಡ್ತಾರೆ ಅಂತ ಅದು ಒಪ್ಪಿಗೆ ಆಗಿದ್ದರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಆಯಿತು.